ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಲವ್ ವಿಚಾರದಲ್ಲಿ ಇರ್ಬೋದು, ರಿಲೇಶನ್ಶಿಪ್ ವಿಚಾರದಲ್ಲಿ ಇರ್ಬೋದು, ಅಥವಾ ಮ್ಯಾರೇಜ್ ಲೈಫ್ ಅಲ್ಲಿ ಇರ್ಬೋದು, ಏನ್ ಆಕ್ಷನ್ಸ್ ತಗೊಳ್ತಾ ಇದ್ದಾರೆ ನೆಕ್ಸ್ಟ್ ಇನ್ ನಿಯರ್ ಬೈ ಫ್ಯೂಚರ್ ಅಲ್ಲಿ ಇರ್ಬೋದು, ಏನ್ ಆಕ್ಷನ್ಸ್ ಇದೆ ಅಂತ ಚೆಕ್ ಮಾಡೋಣ ಅವ್ರ ಕಡೆಯಿಂದ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಜೊತೆನಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ, ಸೊಲ್ಯೂಷನ್ಸ್ ಬೇಕು, ಕ್ರಿಸ್ಟಲ್ಸ್ ಬೇಕು ಅಂತಂದ್ರೂ ಸಹ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನಮ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ ಅವರ ಪರ್ಸನ್ ನೆಕ್ಸ್ಟ್ ಆಕ್ಷನ್ ಏನಿದೆ ತಿಳಿಸ್ಕೊಡಿ. ಇಲ್ಲಿ ಫಸ್ಟ್ ಈಗ ನೋಡೋದಾದ್ರೆ ಆಕ್ಷನ್ ಕಾರ್ಡೇ ಬಂದಿದೆ. ಅವ್ರು ರೆಡಿ ಇದ್ದಾರೆ ಆಕ್ಷನ್ ತಗೊಳೋದಿಕ್ಕೆ ಅಂತ. ನೆಕ್ಸ್ಟ್ ಕಾರ್ಡ್ಸ್ ನ ನೋಡೋಣ. ಓಕೆ, ಹೇಳ್ದಾಗೆ ಈ ಪರ್ಸನ್ ಆಕ್ಷನ್ ತಗೊಳೋದಕ್ಕೆ ರೆಡಿ ಇದ್ದಾರೆ. ಬಟ್ ಅಂತಂದ್ರೆ ಇಲ್ಲಿ ಆಕ್ಷನ್ ತಗೊಳೋದಿಕ್ಕೆ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ನೀವು ನೋಡೋದಾದ್ರೆ, ಈಗ ನಾನು ಪ್ರೀವಿಯಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆನೇ ವಿಡಿಯೋ ಮಾಡಿದೆ, ಬಟ್ ಇಲ್ಲಿ ಆಕ್ಚುಲ್ ಆಗಿ ನೋ ಕಾಂಟ್ಯಾಕ್ಟ್ ಬಂದಿದೆ. ಸೊ ಇಲ್ಲಿ ಈ ವ್ಯಕ್ತಿ, ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಈಗ ಪ್ರೆಸೆಂಟ್. ಸೊ ಹಾಗಾಗಿನೇ ಇಲ್ಲಿ ಆಕ್ಷನ್ ತಗೊಳೋದಿಕ್ಕೆ ಡಿಸ್ಟರ್ಬ್ ಆಗ್ತಾ ಇರೋದು. ಸೊ ಇವ್ರ ಆಕ್ಷನ್ ತಗೊಳ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಕಮ್ಯುನಿಕೇಶನ್ ಅನ್ನೋದು ಬೇಕು. ಇಲ್ಲಿ ಫಸ್ಟ್ ಇಲ್ಲಿ ನಿಮ್ಮ ವ್ಯಕ್ತಿ ನೋಡೋದಾದ್ರೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ವಿಚಾರದಿಂದ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಆ ಇನ್ಫ್ಲೂಯೆನ್ಸ್ ಬಗ್ಗೆ ನಿಮ್ಗೆ ಪಾಸಿಟಿವ್ ಥಾಟ್ಸ್ ಇಲ್ಲ, ತುಂಬಾ ನೆಗೆಟಿವ್ ಥಾಟ್ಸ್ ಇದೆ. ಹಾಗಾಗಿ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ತೀರಾ, ಅವ್ರ ಮೇಲೆ ಬ್ಲೇಮ್ ಮಾಡಿರ್ಬೋದು ನೀವು. ಓಕೆನಾ? ಸೊ ಇಲ್ಲಿ ಅವರ ತಪ್ಪು ಅವರಿಗೆ ಅರಿವು ಆಗ್ತಾ ಇದೆ, ಬಟ್ ಅಂತ ಮೇಜರ್ ತಪ್ಪಲ್ಲ. ಈಗ ನೋಡಿ, ಒಂದು ಆಕ್ಷನ್ ಬಗ್ಗೆನೆ ಅವರು ಮಾತಾಡಿರ್ಬೋದು ಆ ಪರ್ಸನ್ ಜೊತೆನಲ್ಲಿ, ಬಟ್ ಇದು ನಿಮ್ಗೆ ಒಂದು ದೊಡ್ಡ ರೀತಿಲಿ ಏನೋ ತಪ್ಪು ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಿಮಗೆ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ವ್ಯಕ್ತಿ ನೋಡೋದಾದ್ರೆ ಅವ್ರ ಆಕ್ಷನ್ಸ್ ತಗೊಳೋದಕ್ಕೆ ರೆಡಿ ಇದ್ದಾರೆ. ಬಟ್ ಇಲ್ಲಿ ಈಗ ಸದ್ಯಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ, ಸ್ವಲ್ಪ ಟೈಮ್ ಬೇಕಾಗಿದೆ. ಅಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ ವಿತ್ ಆಕ್ಷನ್ಸ್, ನ್ಯೂ ಬಿಗಿನಿಂಗ್ ಮಾಡೋದಕ್ಕೂ ರೆಡಿ ಇದ್ದಾರೆ. ಅಂಡ್ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಅಂಡ್ ಇಲ್ಲಿ ನಿಮ್ಮ ಜಡ್ಜ್ಮೆಂಟ್ ನ ಅವರು ತಗೊಳೋದಕ್ಕೆ ರೆಡಿ ಇಲ್ಲ ಆ ಪರ್ಸನ್. ಸೊ ಹೀಗಾಗಿ ತುಂಬಾನೇ ಹರ್ಟ್ ಆಗಿದೆ. ಈಗ ನೀವು ಅಷ್ಟೇ ಒಂದು ಡಿಪ್ರೆಸ್ ಮೋಡ್ ಅಲ್ಲಿ ಇರೋದು, ನಂಗೆಲ್ಲ ಗೊತ್ತು, ನಂಗೇನು ಬೇಡ, ನಿಮಗೆ ಎಕ್ಸಾಕ್ಟ್ ಆಗಿ ನಿಮಗೆ ಬೇಕು, ಪ್ರೀತಿ ಅನ್ನೋದು ಬೇಕು. ಬಟ್ ಸ್ಟಿಲ್ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನನ್ಗೇನು ಬೇಡ. ಸೊ ಒಂದು ಬೌಂಡ್ರೀಸ್ ಇಟ್ಕೊಂಡ್ಬಿಟ್ಟಿರೋದು. ಸೊ ಈ ರೀತಿ ನೀವು ಮಾಡ್ತಿರೋದ್ರಿಂದ ಇವ್ರಿಗೆ ಏನಾಗ್ತಾ ಇದೆ, ಅದು ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ. ಅಂಡ್ ತುಂಬಾ ಡೀಪ್ ಆಗಿ ಹರ್ಟ್ ಆಗ್ತಾ ಇದೆ. ಅಂಡ್ ಇದರಿಂದ ಇವ್ರ ಹೆಲ್ತ್ ಹಾಳಾಗ್ತಾ ಇದೆ. ಓಕೆನಾ? ಒಂದು ಹಾರ್ಟ್ ಬ್ರೇಕ್ ಅನ್ನೋ ಸೀನ್ಸ್, ಹಾರ್ಟ್ ಬ್ರೋಕ್ ಅಂತಾರಲ್ಲ, ಈಗ ಹೃದಯ ಹೊಡೆದೋಯ್ತು, ಮನ್ಸು ಹೊಡೆದೋಯ್ತು ಅಂತಾರಲ್ಲ, ಅದೇ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ವ್ಯಕ್ತಿಗೆ ಅಪ್ರೋಚ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಈಗ ನಿಮ್ಮ ಬಿಹೇವಿಯರ್ ಇರ್ಬೋದು, ನೀವು ಬೇಡ ಅನ್ನೋದು, ಇದು ಇವ್ರನ್ನ ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ, ಕುಗ್ಗಿಸ್ತಾ ಇದೆ. ಸೊ ಇಲ್ಲಿ ಅದರಿಂದನೇ ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಅವ್ರ ಆಕ್ಷನ್ ಅನ್ನೋದು ಡಿಲೇ ಆಗ್ತಾ ಇರೋದು. ಓಕೆನಾ? ಸೊ ಈ ಡಿಲೇ ಅನ್ನೋದು ಈಗ ನಿಮ್ ಕಡೆಯಿಂದಾನೇ ಪ್ರಾಬಬ್ಲಿ ಇರ್ಬೋದು. ಸೊ ನಿಮಗೇನಂದ್ರೆ ಅವ್ರು ಓವರ್ ಎಫರ್ಟ್ಸ್ ನ ಕೊಟ್ಟು ಇಲ್ಲಿ ಆಕ್ಷನ್ಸ್ ನ ತಗೊಂಡ್ಲಿ, ನಾನ್ ಬೇಕು ಅಂತಂದ್ರೆ ಅನ್ನೋ ಮಟ್ಟಕ್ಕೆ ನೀವು ಇಟ್ಟಿರ್ಬೋದು ಇಲ್ಲಿ ಪರ್ಸನ್ ನ. ಬಟ್ ಅವರು ಇದ್ರಲ್ಲೇ ಸ್ಟ್ರಗಲ್ ನ ಪಡ್ತಾ ಇದ್ದಾರೆ, ನಾನ್ ಯಾವ ರೀತಿ ತಗೊಂಡ್ಲಿ ಏನು ಅಂತ. ಸೊ ಇದೇ ವಿಚಾರವಾಗಿ ಇನ್ನೊಂದು ಪರ್ಸನ್ ಹತ್ರನೂ ಅವರು
ಡಿಸ್ಕಸ್ ನ ಮಾಡಿರ್ಬೋದು. ಸೊ ಅದು ನಿಮಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಈ ವಿಚಾರ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗೆ ಈ ನಡುವೆ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ ನಿಮ್ಮ ಪರ್ಸನ್ ಮೇಲೆ, ಅಥವಾ ನೀವು ಅದನ್ನ ಇಗ್ನೋರ್ ಮಾಡಿದ್ರು ಆ ಥಾಟ್ಸ್ ಅನ್ನೋದು ನಿಮ್ಮನ್ನ ಬಿಡ್ತಾ ಇಲ್ಲ. ನೀವು ಥಾಟ್ಸ್ ನ ಕಂಟ್ರೋಲ್ ಮಾಡ್ತಾ ಇಲ್ಲ, ಥಾಟ್ಸ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಸಿ ಇಲ್ಲಿ ನೆಕ್ಸ್ಟ್ ಲೆವೆಲ್, ಆಕ್ಚುಲಿ ನೆಕ್ಸ್ಟ್ ಅವ್ರ ಆಕ್ಷನ್ಸ್ ಏನಿದೆ ಅಂತ ನೋಡೋದಾದ್ರೆ, ಡೆಫಿನೆಟ್ಲಿ ಈ ಪರ್ಸನ್ ಇಲ್ಲಿ ಮ್ಯಾರೇಜ್ ಅನ್ನೋದನ್ನ ತಗೊಂಡ್ ಬರ್ತಾ ಇದ್ದಾರೆ ಇಲ್ಲಿ. ಬಿಕಾಸ್ ನೋಡಿ ಇಲ್ಲಿ ಇವ್ರು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಪರ್ಸನ್ಗೆ ಆಪ್ಷನ್ಸ್ ಇದ್ರೂನು ಸ್ಟಿಲ್ ನೀವೇ ಇಂಪಾರ್ಟೆಂಟ್ ಇದ್ದೀರಾ ಇಲ್ಲಿ. ಬಿಕಾಸ್ ಇದು ಒಂದು ಕಾರ್ಮಿಕ್ ಇರ್ಬೋದು, ಪಾಸ್ಟ್ ಲೈಫ್ ಕನೆಕ್ಷನ್, ಅನ್ಫಿನಿಶ್ ಬಿಸ್ನೆಸ್ ಇರ್ಬೋದು, ಈ ತರ ಒಂದು ಸೂಚಿಸ್ತಾ ಇರೋದ್ರಿಂದ ಸಮಥಿಂಗ್ ಏನೋ ಒಂದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಇದೆ ನಿಮ್ಮಿಬ್ರದಲ್ಲೂ ಸದ್ಯದಲ್ಲೇ ಇದೆ. ಸೊ ಇನ್ ನಿಯರ್ ಬೈ ಫ್ಯೂಚರ್ ಈ ಪರ್ಸನ್ ಇಲ್ಲಿ ಬರೋದಾದ್ರೆ ಇಲ್ಲಿ ಮ್ಯಾರೇಜ್ ಅಥವಾ ಕಮಿಟ್ಮೆಂಟ್, ನೆಕ್ಸ್ಟ್ ಲೆವೆಲ್ಗೆ ಕಮಿಟ್ಮೆಂಟ್, ಅಥವಾ ಮದ್ವೆ ಆಗ್ದಿಲ್ದಿರಾನೆ ನಿಮಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಆಗಿರ್ಬೋದು, ಇನ್ನೇನಾದ್ರೂ ಒಂದು ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ? ಸೊ ನೀವ್ ಇಲ್ಲಿ ಪ್ರಾಪರ್ ಆಗಿ ಜಡ್ಜ್ ಮಾಡಿ ಅವ್ರನ್ನ ಅಷ್ಟೇ. ಅಂಡ್ ಇಲ್ಲಿ ಈಗ ಆ ವ್ಯಕ್ತಿನೇ ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಗೆ ಮಾತಾಡ್ತಿದ್ದಾರೆ ಅಂತಂದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ದಿರ ಇರೋ ಅಂತ ಪರ್ಸನ್ ನೀವು. ನಿಮಗಿಲ್ಲಿ ಜಗ್ಲಿಂಗ್. ಸೊ ಇಲ್ಲಿ ಕೆಲವು ಮಿಸ್ಟೇಕ್ಸ್ ಆಗಿದೆ ಈ ವ್ಯಕ್ತಿ ಕಡೆಯಿಂದ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ಎಲ್ಲ ಸಾರ್ಟ್ ಔಟ್ ಆಗ್ತಿತ್ತು. ಬಟ್ ಇಲ್ಲಿ ಏನಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ತಗೊಳೋದಕ್ಕೆ ರೆಡಿ ಇಲ್ಲ. ಇನ್ ಡೆಪ್ತ್ ಹೋಗಿ 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 ನೀವು ತಪ್ಪುಗಳನ್ನ ಹುಡುಕ್ತಾ ಇದ್ದೀರಾ ಇಲ್ಲಿ. ಸೊ ಹಾಗಾಗಿನೇ ನಿಮ್ಗೆ ಒಂದು ಡೌಟ್ ಮತ್ತೆ ವೇಟಿಂಗ್ ಎನರ್ಜಿ ಮತ್ತೆ ಹೆಲ್ಪ್ಲೆಸ್ ಎಲ್ಲ ಫೀಲ್ ಮಾಡ್ಕೊಳ್ತಾ ಇರೋದು. ಸೊ ಇಲ್ಲಿ ಈ ವ್ಯಕ್ತಿ ಮನಸ್ಥಿತಿ ನೋಡೋದಾದ್ರೆ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು, ಮ್ಯಾರೇಜ್ ಕೊಡ್ಬೇಕು, ಆಪ್ಷನ್ಸ್ ಇದ್ರು ನೀವೇ ಇಂಪಾರ್ಟೆಂಟ್ ಅನ್ನೋ ರೀತಿಲಿ ಈ ಪರ್ಸನ್ ಇಟ್ಟಿದ್ದಾರೆ. ವರ್ಕ್ ಮಾಡ್ಬೇಕಾದ್ರ ಮೇಲೆ ಆ ವರ್ಕ್ ಮಾಡೋದಿಕ್ಕೆ ನೀವು ಸ್ಪೇಸ್ ಅನ್ನೋದನ್ನ ಕೊಡ್ತಾ ಇಲ್ಲ. ಓಕೆನಾ? ಸೊ ಹಾಗಾಗಿ ಈ ಪರ್ಸನ್ ಏನಾಗ್ತಾರೆ, ಸ್ಟಕ್ ಎನರ್ಜಿ, ಅವರು ಸ್ಟಕ್ ಆಗ್ತಾ ಇದ್ದಾರೆ. ಅಂಡ್ ಇದೇ ರೀತಿ ಬಿಹೇವಿಯರ್ ಆಯ್ತು ನಿಮ್ ಕಡೆಯಿಂದ ಅಂತಂದ್ರೆ ಫೈನಲಿ ಒನ್ ಡೇ ಈ ಪರ್ಸನ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇದೆ ಇನ್ ಫ್ಯೂಚರ್. ಅಂದ್ರೆ ಅವ್ರಿಗೆ ಅವರು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದಿರ್ಬೋದು. ಸೊ ನಾನು ಎಷ್ಟೇ ಮಾಡಿದ್ರು ಅಷ್ಟೇ, ಇಲ್ಲಿ ನನಗೆ ವ್ಯಾಲ್ಯೂ ಇಲ್ಲ ಅಂತ ತಿಳ್ಕೊಳ್ಳೋದಿರ್ಬೋದು. ಸೊ ಈ ರೀತಿ ಮಾಡ್ಕೊಂಡು ಮೂವ್ ಆನ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಇಲ್ಲಿ. ಸೊ ಕೇರ್ಫುಲ್ ಆಗಿರಿ ಅಷ್ಟೇ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮ್ಮ ಸೈಲೆನ್ಸ್ ನ ಅಷ್ಟು ಆ ವ್ಯಕ್ತಿ ತಗೊಳಕ್ ಆಗ್ತಾ ಇಲ್ಲ, ಜಸ್ಟಿಸೇ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಸೈಲೆನ್ಸ್ ನ. ಬಿಕಾಸ್ ಏನ್ ಗೊತ್ತಾ, ಅಟ್ಲೀಸ್ಟ್ ಅವ್ರು ಹಾಯ್ ಅಂತಂದ್ರೆ ನಿಮ್ ಕಡೆಯಿಂದ ಹಲೋ ಅನ್ನೋದಾದ್ರೂ ಒಂದು ರೆಸ್ಪಾನ್ಸ್ ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡೋದಾದ್ರೆ ಅವ್ರು ಹಾಯ್ ಅಂತಂದ್ರು ಹಲೋ ಅಂತಂದ್ರು ಇನ್ನೊಂದ್ ಏನೇ ಅಪ್ರೋಚ್ ಮಾಡಿದ್ರು ನಿಮ್ ಕಡೆಯಿಂದ ಏನು ಹೋಗ್ತಾ ಇಲ್ಲ ಇಲ್ಲಿ. ಓಕೆನಾ? ಸೊ ಡೆಫಿನೆಟ್ಲಿ ಈ ಪರ್ಸನ್ ಅಂತೂ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇದೆ ನಿಮ್ ಬಗ್ಗೆ, ಎಲ್ಲೂ ಡೌಟ್ ಇಲ್ಲ. ಅಪ್ರೋಚ್ ಮಾಡ್ಬೇಕು, ನ್ಯೂ ಬಿಗಿನಿಂಗ್ ಮಾಡ್ಬೇಕು, ಬಟ್ ನೀವ್ ಎಲ್ಲಿ ತಗೊಳ್ತೀರಾ ಇದ್ದೀರಲ್ವಾ, ಆಗ್ಲೇ ಈ ಪರ್ಸನ್ ಇಲ್ಲಿ ಡಿಪ್ರೆಷನ್ ಹೋಗ್ತಾ ಇರೋದು, ಡಿಪ್ರೆಸ್ ಆಗ್ತಾ ಇರೋದು, ಈ ರೀತಿ ಎಲ್ಲಾನು ಸಮಥಿಂಗ್ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಓಪನ್ ಅಪ್ ಆಗ್ಬೇಕು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ ಇದು 3 months ಇಂದ ನಡೀತಿರ್ಬೋದು ಈ ಸಿಚುವೇಶನ್ ಅನ್ನೋದು ನಿಮ್ಮಿಬ್ಬರ ಮಧ್ಯದಲ್ಲಿ. ಅಂಡ್ ಇಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಅವರಿಗೆ ಇನ್ನೊಂದು ಚಾನ್ಸ್ ಬೇಕಾಗಿದೆ. ಓಕೆ, ಅವ್ರು ತಪ್ಪೇ ಮಾಡಿದ್ರು, ಇನ್ಫ್ಲೂಯೆನ್ಸ್ ಆಗಿದ್ರು ಅಂತಂದ್ರು ಸೊ ಡೆಫಿನೆಟ್ಲಿ ಆ ವ್ಯಕ್ತಿಗೆ ಈಗ ಇನ್ನೊಂದು ಚಾನ್ಸ್ ಬೇಕಾಗಿದೆ ಅವ್ರು ಮಾಡಿರೋ ತಪ್ಪನ್ನ ತಿದ್ಕೊಂಡು ನಡೆಯೋದಿಕ್ಕೆ. ಸೊ ಅದು ನಿಮಗ್ ಬಿಟ್ಟಿದ್ದು, ಅದು ನಿಮ್ ಇಷ್ಟ.
ಅಂಡ್ ನೀವ್ ಇಲ್ಲಿ ನೋಡೋದಾದ್ರೆ ಈ ಪರ್ಸನ್ ಲೆಟ್ ಗೋನು ಮಾಡೋದಕ್ಕೆ ಆಗ್ತಿಲ್ಲ, ನಿಮ್ಮ ಲೈಫ್ ನಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಸಫರ್ ಮಾಡ್ತಾ ಇದ್ದೀರಾ. ಒಂದೇನಂದ್ರೆ ಆ ಪರ್ಸನ್ ಏನೋ ಒಂದು ತಪ್ಪುಗಳನ್ನ ತಿದ್ಕೊಂಡು ನನ್ನ ಲೈಫಿಗೆ ಮತ್ತೆ ರಿಟರ್ನ್ ಬರ್ಲಿ ಅನ್ನೋ ಒಂದು ನಂಬಿಕೆ ನಿಮ್ಗೆ. ಓಕೆನಾ? ಬಟ್ ಈ ಯೋಚನೆನಲ್ಲೇ ನೀವು ಮುಳುಗಿ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಳ್ತಾ ಇದ್ದೀರಾ. ಇದು ಮೇಜರ್ ಆಗಿ ಆಗ್ತಾ ಇರೋ ಸಣ್ಣ ಪ್ರಾಬ್ಲಮ್ ಇದು. ಬಟ್ ಮೇಜರ್ ಅಂತ ಬಂತು ಅಂತಂದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ ಅಷ್ಟೇ. ಯೂನಿವರ್ಸ್ ನನ್ಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಸಿ ಡೆಫಿನೆಟ್ಲಿ ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾನು ಇರ್ತಾರೆ, ಎಫರ್ಟ್ಸು ಆಗ್ತಾರೆ, ತುಂಬಾ ಫೀಲಿಂಗ್ಸ್ ಇದೆ. ನೀವು ಅದು ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ಮಟ್ಟಕ್ಕೆ ಇದ್ದೀರಾ ನೀವು ಅವರ ಲೈಫ್ ಅಲ್ಲಿ. ಓಕೆನಾ? ಸೊ ಇದು ಆಗುತ್ತೆ ಅಂತಂದ್ರೆ ನೀವು ಒಂದು ಚಾನ್ಸ್ ನ ಕೊಡಿ. ಬಿಕಾಸ್ ಅವ್ರ ಆಕ್ಷನ್ ನ ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ನಿಮ್ ಕೈಯಲ್ಲಿ ಸಾಧ್ಯ ಇದೆ. ನಿಮ್ಮ ಪರ್ಸನ್ ನ ನೀವು ಚೇಂಜ್ ಮಾಡೋ ಅಷ್ಟು ಕೆಪಾಸಿಟಿ ನಿಮ್ಗಿದೆ. ಈ ಸೈಲೆಂಟ್ ಟ್ರೀಟ್ಮೆಂಟ್ ನ ಕೊಡ್ಬೇಡಿ. ಆಗ ಕೋಪ ಬಂದಿದ್ಯಾ, ಬೈ ಅವ್ರನ್ನ ಬೈದು ಹೇಳಿ ಅವರಿಗೆ. ಒಂದ್ಸಲ ಜಗಳಾನು ಮಾಡಿ, ಪರವಾಗಿಲ್ಲ. ಬಟ್ ಅದ್ಬಿಟ್ಟು ಈ ಸೈಲೆಂಟ್ ಟ್ರೀಟ್ಮೆಂಟ್ ನಲ್ಲಿ ಇದ್ದಾಗ ಆಪೋಸಿಟ್ ಪರ್ಸನ್ ಏನಾಗುತ್ತೆ, ಅವ್ರ ಮನ್ಸಲ್ಲೇ ಟ್ರಿಗರ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗೇನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಈ ಕಡೆ ಅವರ ಫೀಲಿಂಗ್ಸ್ ನ ಹಾಕೋದು ಇರ್ಬೋದು, ಅವ್ರ ಮೈಂಡ್ ಸೆಟ್ ನ ಇನ್ವಾಲ್ವ್ ಮಾಡೋದು ಇರ್ಬೋದು, ಅದನ್ನೆಲ್ಲ ಸ್ಟಾಪ್ ಮಾಡಿ ಅವರು ಲೆಟ್ ಗೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಡಿಪ್ರೆಷನ್ ಇಂದ ಯಾರಾದ್ರೂ ಲೆಟ್ ಗೋ ಮಾಡಿದ್ರು ಅಂತಂದ್ರೆ ರಿಟರ್ನ್ ಬರೋದು ತುಂಬಾನೇ ಕಷ್ಟ ಇದೆ. ಸೊ ಹಾಗಾಗಿ ನೀವ್ ಸ್ವಲ್ಪ ಥಿಂಕ್ ಮಾಡಿ. ನಿಮಗೇನಂತಂದ್ರೆ ಅವ್ರ ಪಾಠ ಕಲ್ತ್ಕೊಂಡು ನಿಮ್ ಕಡೆ ಬರ್ಲಿ, ಒಂದ್ ಪರ್ಸನ್ ಚೇಂಜ್ ಆಗಿ ಬರ್ಲಿ ಅಂತ. ಸೊ ಅವರು ಚೇಂಜ್ ಆಗಿದ್ದಾರೆ. ಸೊ ನೀವ್ ಅದನ್ನ ನೋಡ್ತಾ ಇಲ್ಲ ಅಷ್ಟೇ. ಬಿಕಾಸ್ ಆಲ್ರೆಡಿ ನೀವು ಅವ್ರು ಮಾಡಿರೋ ಮಿಸ್ಟೇಕ್ಸ್ ನ ನೀವು ನೋಡ್ಕೊಂಡು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕಂಪ್ಲೀಟ್ ಆಗಿ ಅದನ್ನ ಕೊಟ್ಬಿಟ್ಟಿದೀರಾ. ಅವ್ರು ಏನೇ ಸರಿ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಅನ್ಸೋದೇನಂದ್ರೆ ಅದು ಮಿಸ್ಟೇಕ್ ಅಂತಾನೆ ನಿಮ್ಗೆ ಅನ್ನಿಸ್ತಾ ಇರೋದು. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಹಾಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕು, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಾದ್ರು ಬೇಕು ಅಂತಂದ್ರು ಸಹ ನೀವು ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.